ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರೇ, ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಸಮೀನಾ ಫಹಾದ್. ಜರ್ಮನಿಯ ಕ್ರಿಸ್ಮಸ್ ಮಾರುಕಟ್ಟೆಯ ಮೇಲೆ ಕಾರು ನುಗ್ಗಿಸಿ ಇಬ್ಬರನ್ನು ಕೊಂದು 68 ಮಂದಿಯನ್ನು ಗಾಯಗೊಳಿಸಿದ ವ್ಯಕ್ತಿಯನ್ನು ಸೌದಿ ಅರೇಬಿಯಾದ ತಾಲಿಬ್ ಎಂದು ಗುರುತಿಸಲಾಗಿದೆ. ಈತ ಇಸ್ಲಾಮನ್ನು ತೊರೆದ ವ್ಯಕ್ತಿಯಾಗಿದ್ದಾನೆ ಮಾತ್ರವಲ್ಲ, ಇಸ್ಲಾಮಿನ ಪ್ರಬಲ ಟೀಕಾಕಾರನಾಗಿಯೂ ಗುರುತಿಸಿಕೊಂಡಿದ್ದಾನೆ. ಹಾಗೆಯೇ ವಲಸಿಗ ವಿರೋಧಿಯಾದ ಜರ್ಮನಿಯ ಬಲಪಂಥೀಯ ರಾಜಕೀಯ ಪಕ್ಷ ಆಲ್ಟರ್ನೇಟಿವ್ ಫಾರ್ ಜರ್ಮನಿಯ ಬೆಂಬಲಿಗನಾಗಿದ್ದಾನೆ. ಈ ಕುರಿತಂತೆ ಇಂಡಿಯಾ ಟುಡೇ ವರದಿ ಮಾಡಿದೆ. ಈತ 2006ರಿಂದ ಜರ್ಮನಿಯಲ್ಲಿ ವಾಸಿಸುತ್ತಿದ್ದಾನೆ. ಈತ ಸೈಕಿಯಾಟ್ರಿ ಮತ್ತು ಸೈಕೋಥೆರಪಿ ಚಿಕಿತ್ಸೆಯಲ್ಲಿ ತಜ್ಞನಾಗಿದ್ದಾನೆ. ಬಾಡಿಗೆಯ BMW ಕಾರನ್ನು ಬಳಸಿಕೊಂಡು ಈತ ಜನರ ನಡುವೆ ನುಗ್ಗಿಸಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಈತ 1974ರಲ್ಲಿ ಸೌದಿ ಅರೇಬಿಯಾದಲ್ಲಿ ಜನಿಸಿದ್ದು 2006ರಲ್ಲಿ ಜರ್ಮನಿಯಲ್ಲಿ ಶಾಶ್ವತವಾಗಿ ನೆಲೆಸುವ ವೀಸಾ ಪಡ್ಕೊಂಡಿದ್ದಾನೆ. 2016ರಲ್ಲಿ ಈತನನ್ನ ವಲಸಿಗ ಎಂದು ಸರ್ಕಾರ ಮಾನ್ಯ ಮಾಡಿದೆ. ಇಸ್ಲಾಂ ಅನ್ನು ತೊರೆದ ಸೌದಿ ಮತ್ತು ಗಲ್ಫ್ ರಾಷ್ಟ್ರಗಳ ಮಂದಿಗೆ ನೆರವಾಗುವುದಕ್ಕಾಗಿ ಈತ ವೆಬ್ಸೈಟ್ ಅನ್ನು ಆರಂಭಿಸಿದ್ದಾನೆ ಎಂದು BBC ವರದಿ ಮಾಡಿದೆ. ತನ್ನ ವಿಚಾರಗಳು ಸೌದಿ ಅರೇಬಿಯಾದಲ್ಲಿ ಅಪಾಯವನ್ನು ತಂದೊಡ್ಡಬಹುದು ಎಂಬ ಕಾರಣಕ್ಕಾಗಿ ಆತ ಸೌದಿಯನ್ನು ತೊರೆದು ಜರ್ಮನಿಯನ್ನು ಆಶ್ರಯಿಸಿದ್ದಾನೆ ಎಂದು ಕೂಡ ವರದಿಯಾಗಿದೆ. ಇದೇ ವೇಳೆ ಸೌದಿಯಲ್ಲಿ ಈತನ ವಿರುದ್ಧ ಹಲವು ಪ್ರಕರಣಗಳು ದಾಖಲಾಗಿದ್ದು ಆತನನ್ನು ತನಗೆ ಹಸ್ತಾಂತರಿಸುವಂತೆ ಸೌದಿ ಅರೇಬಿಯಾ ಜರ್ಮನಿಯೊಂದಿಗೆ ಕೇಳಿಕೊಂಡಿತ್ತು. ಆದರೆ ಜರ್ಮನಿ ನಿರಾಕರಿಸಿತ್ತು. ಈತನ ವಿರುದ್ಧ ಭಯೋತ್ಪಾದನೆ ಮತ್ತು ಮಧ್ಯ ಏಷ್ಯಾದಿಂದ ಹೆಣ್ಣು ಮಕ್ಕಳನ್ನು ಯುರೋಪಿಯನ್ ರಾಷ್ಟ್ರಗಳಿಗೆ ಸಾಗಾಟ ಮಾಡಿದ ಪ್ರಕರಣ ಸೌದಿ ಅರೇಬಿಯಾದಲ್ಲಿ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಲಾರಿಯು ಒಂದಿಡೀ ಕುಟುಂಬವನ್ನೇ ಬಲಿ ಪಡೆದಿದೆ. ತಂದೆಯ ಆರೋಗ್ಯದಲ್ಲಿ ಏರುಪೇರು ಆಗಿದೆ ಎಂದು ನೋಡಲು ಕುಟುಂಬ ಸಮೇತ ಹೊರಟ 6 ಮಂದಿ ಇದೀಗ ದುರಂತ ಸಾವನ್ನು ಕಂಡಿದ್ದಾರೆ. ಮಹಾರಾಷ್ಟ್ರ ಮೂಲದ ಚಂದ್ರಂ ಎಗಪ್ಪಗೋಳ್ ಮತ್ತು ಅವರ ಕುಟುಂಬ ಈ ಅಪಘಾತಕ್ಕೆ ಬಲಿಯಾಗಿದೆ. ಇವರು ಬೆಂಗಳೂರಿನ HSR ಲೇಔಟ್ನಲ್ಲಿ ವಾಸವಿದ್ದರು. ಸಾಫ್ಟ್ವೇರ್ ಕಂಪನಿಯ ಮಾಲೀಕರಾಗಿದ್ದರು. ತಂದೆಗೆ ಹುಷಾರಿಲ್ಲ ಎಂದು ವಿಜಯಪುರಕ್ಕೆ ಹೊರಟಿದ್ದರು. ಬೆಂಗಳೂರು ನೆಲಮಂಗಲ ತಾಲೂಕಿನ ತಾಳೆಕೆರೆ ಬಳಿ ಪಕ್ಕದ ರಸ್ತೆಯಿಂದ ಏಕಾಏಕಿ ಮೇಲೇರಿ ಬಂದ ಲಾರಿ ಚಂದ್ರನ್ ಕುಟುಂಬ ಪ್ರಯಾಣಿಸುತ್ತಿದ್ದ ಕಾರಿನ ಮೇಲೆ ಬಿದ್ದಿದೆ. ಲಾರಿ ಬಿದ್ದ ರಭಸಕ್ಕೆ ಕಾರು ಅಪ್ಪಚ್ಚೆಯಾಗಿದೆ. ಕಾರಿನಲ್ಲಿದ್ದ 6 ಮಂದಿಯು ಕ್ಷಣ ಮಾತ್ರದಲ್ಲಿ ಉಸಿರು ಚೆಲ್ಲಿದ್ದಾರೆ. ಚಂದ್ರಂ ಅವರ ಕಂಪನಿಯಲ್ಲಿ 100ಕ್ಕೂ ಅಧಿಕ ಸಿಬ್ಬಂದಿಗಳು ಕೆಲಸ ಮಾಡುತ್ತಿದ್ದಾರೆ. ಸಮುದಾಯಗಳ ನಡುವೆ ದ್ವೇಷವನ್ನು ಪ್ರಚೋದಿಸುವ ಆರೋಪವನ್ನು ಹೊತ್ತುಕೊಂಡಿರುವ ಆಲ್ಟ್ ನ್ಯೂಸ್ ಸ್ಥಾಪಕ ಮತ್ತು ಪತ್ರಕರ್ತ ಮೊಹಮ್ಮದ್ ಜುಬೇರ್ ಬಂಧನಕ್ಕೆ ಅಲಹಾಬಾದ್ ಹೈಕೋರ್ಟ್ ತಡೆ ವಿಧಿಸಿದೆ. ಜನವರಿ 6ರವರೆಗೆ ಅವರಿಗೆ ಬಂಧನದಿಂದ ರಕ್ಷಣೆಯನ್ನು ಒದಗಿಸಿದೆ. ಹಾಗೆಯೇ ವಿದೇಶಕ್ಕೆ ಪ್ರಯಾಣ ಮಾಡಬಾರದು ಎಂದು ಜುಬೇರ್ ಅವರಿಗೆ ನ್ಯಾಯಾಲಯ ಸೂಚಿಸಿದೆ. ಯತಿ ನರಸಿಂಗಾನಂದ ಅವರ ಬೆಂಬಲಿಗರು ಕಳೆದ ತಿಂಗಳು ಜುಬೇರ್ ವಿರುದ್ಧ ದೂರು ಸಲ್ಲಿಸಿದ್ದನ್ನು ಅನುಸರಿಸಿ FIR ದಾಖಲಿಸಲಾಗಿತ್ತು. ಯತಿ ನರಸಿಂಗಾನಂದ ಅವರ ಹಳೆಯ ವಿಡಿಯೋ ಕ್ಲಿಪ್ ಅನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುವ ಮೂಲಕ ಅವರ ವಿರುದ್ಧ ಮುಸ್ಲಿಮರನ್ನ ದಂಗೆಗೆ ಪ್ರಚೋದಿಸಿದ್ದಾರೆ ಎಂದು ಉದಿತ ತ್ಯಾಗಿ ಎಂಬುವರು ದೂರು ಸಲ್ಲಿಸಿದ್ದರು. ಹಾಗೆ ಪ್ರವಾದಿ ಮೊಹಮ್ಮದರ ಬಗ್ಗೆ ಯತಿ ನರಸಿಂಗಾನಂದ ಅವರ ಎಡಿಟೆಡ್ ವಿಡಿಯೋವನ್ನು Xನಲ್ಲಿ ಹಂಚಿಕೊಂಡಿದ್ದಾರೆ ಎಂದು ಕೂಡ ಅವರು ದೂರಿನಲ್ಲಿ ತಿಳಿಸಿದ್ದರು. ಹಾಶಿಂಪುರ ಹತ್ಯಾಕಾಂಡದಲ್ಲಿ ಭಾಗಿಯಾದ ಉತ್ತರ ಪ್ರದೇಶದ 2 ಪೊಲೀಸರಿಗೆ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿದೆ. 1987 ಮೇ 22ರಂದು ಈ ಹತ್ಯಾಕಾಂಡ ನಡೆದಿತ್ತು. ಮೀರತ್ ಸಮೀಪದ ಹಾಶಿಂಪುರಕ್ಕೆ ಬಂದ ಪೊಲೀಸರು 45 ಮುಸ್ಲಿಂ ಪುರುಷರನ್ನು ವಾಹನಕ್ಕೆ ತುಂಬಿ ಕರೆದೊಯ್ದು ಆ ಬಳಿಕ ಅವರನ್ನು ಗುಂಡಿಕ್ಕಿ ಸಾಯಿಸಿ ಮೃತದೇಹಗಳನ್ನು ಎಸೆದಿದ್ದರು. ಡಿಸೆಂಬರ್ 7ರಂದು 8 ಮಂದಿ ಅಪರಾಧಿಗಳಿಗೆ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿತ್ತು. ಇದೀಗ 82 ವರ್ಷದ ವ್ಯಕ್ತಿಯೂ ಸೇರಿದಂತೆ 2 ಅಪರಾಧಿಗಳಿಗೆ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿದೆ. ಈತ 6 ವರ್ಷಗಳ ಕಾಲ ಜೈಲಲ್ಲಿದ್ದ. ಈ ಪ್ರಕರಣದ ತನಿಖೆಯನ್ನು ಉತ್ತರ ಪ್ರದೇಶ ಸರ್ಕಾರವು CBI CIDಗೆ ವಹಿಸಿಕೊಟ್ಟಿತ್ತು. 1996ರಲ್ಲಿ ಗಾಜಿಯಾಬಾದ್ನ ಕ್ರಿಮಿನಲ್ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಾಗಿತ್ತು. 19 ಮಂದಿಯನ್ನು ಆರೋಪಿಗಳಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿತ್ತು. ಆ ಬಳಿಕ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಸ್ಥಳೀಯ ನ್ಯಾಯಾಲಯದಲ್ಲಿ ನಡೆಯುತ್ತಿದ್ದ ಪ್ರಕರಣವನ್ನು ದೆಹಲಿಗೆ ವರ್ಗಾಯಿಸಲಾಯಿತು. ಈ ನಡುವೆ 3 ಮಂದಿ ಆರೋಪಿಗಳು ಸಾವಿಗೀಡಾಗಿದ್ದರು. ಉಳಿದವರನ್ನ ವಿಚಾರಣಾ ನ್ಯಾಯಾಲಯ ಖುಲಾಸೆಗೊಳಿಸಿತು. ಇದನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಲಾಯಿತು ಮತ್ತು ಹೈಕೋರ್ಟ್ ವಿಚಾರಣಾ ನ್ಯಾಯಾಲಯದ ತೀರ್ಪನ್ನು ರದ್ದುಗೊಳಿಸಿತಲ್ಲದೆ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತು. ಹೀಗೆ ವಿಚಾರಣೆಯ ಪ್ರಕ್ರಿಯೆ ಬಹಳ ದೀರ್ಘಕಾಲ ನಡೆದಿದ್ದರಿಂದ ಅಪರಾಧಿಗಳು ಅದಾಗಲೇ ವೃದ್ಧಾಪ್ಯಕ್ಕೆ ತಲುಪಿದ್ದರು. ಈಗ ಬಿಡುಗಡೆಗೊಳಿಸಲಾದ 2 ಅಪರಾಧಿಗಳನ್ನು 2018ರಲ್ಲಿ ಬಂಧಿಸಿ ಜೈಲಿಗೆ ಹಾಕಲಾಗಿತ್ತು.
1987ರಲ್ಲಿ ಮೀರತ್ನ ಹಾಶಿಂಪುರದಲ್ಲಿ ಕೋಮುಗಲಭೆ ನಡೆದಿತ್ತು. ಇಲ್ಲಿ ಪೊಲೀಸರನ್ನು ನಿಯೋಜಿಸಲಾಗಿತ್ತು. ಮೇ 21ರಂದು ಆರ್ಮಿ ಮೇಜರ್ ಅವರ ಸಹೋದರನ ಹತ್ಯೆ ನಡೆಯಿತು. ಮಾತ್ರ ಅಲ್ಲ, ಸಮಾಜಘಾತಕರು ಪೊಲೀಸರ ಕೈಯಿಂದ ಬಂದೂಕು ಕಸಿದು ಪರಾರಿಯಾದರು. ಇದರ ಪ್ರತಿಕಾರವೆಂಬಂತೆ ಹಾಶಿಂಪುರಕ್ಕೆ ದಾಳಿ ಇಟ್ಟ ಪೊಲೀಸರು 45 ಮಂದಿಯನ್ನು ಹೊತ್ತೊಯ್ದು ಹತ್ಯೆ ನಡೆಸಿದ್ದರು. 2024 ನವೆಂಬರ್ವರೆಗಿನ ಅವಧಿಯಲ್ಲಿ ಕ್ರೈಸ್ತರ ವಿರುದ್ಧ 745ರಷ್ಟು ಹಿಂಸೆ ಘಟನೆಗಳು ನಡೆದಿದೆ. ಈ ಬಗ್ಗೆ ಉನ್ನತ ಅಧಿಕಾರಿಗಳಿಂದ ತನಿಖೆ ನಡೆಸಬೇಕು ಎಂದು ಯುನೈಟೆಡ್ ಕ್ರಿಶ್ಚಿಯನ್ ಫಾರಂ ಪ್ರಧಾನಿ ಮೋದಿಯನ್ನು ಒತ್ತಾಯಿಸಿದೆ. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿಗಳು ನಡೆದಾಗ ಭಾರತ ಸರ್ಕಾರ ಕಾರ್ಯದರ್ಶಿ ಮಟ್ಟದ ತಂಡವನ್ನು ಅಲ್ಲಿಗೆ ಕಳುಹಿಸಿಕೊಟ್ಟಿತ್ತು. ಈ ಬಗ್ಗೆ ಬಾಂಗ್ಲಾ ಸರ್ಕಾರದೊಂದಿಗೆ ಮಾತುಕತೆ ನಡೆಸಿತ್ತು. ಹೀಗಿರುವಾಗ ಭಾರತದಲ್ಲಿಯ ಅಲ್ಪಸಂಖ್ಯಾತರ ವಿರುದ್ಧದ ಈ ದೌರ್ಜನ್ಯದ ಬಗ್ಗೆ ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಫಾರಂನ ಮುಖ್ಯಸ್ಥ ಮೈಕಲ್ ಒತ್ತಾಯಿಸಿದ್ದಾರೆ. ಅವರ ಪ್ರಕಾರ 2014ರಲ್ಲಿ 127 ಕ್ರೈಸ್ತ ವಿರೋಧಿ ಪ್ರಕರಣಗಳು ನಡೆದಿದ್ದರೆ 2015ರಲ್ಲಿ 142, 2016ರಲ್ಲಿ 226, 2017ರಲ್ಲಿ 248, 2018ರಲ್ಲಿ 292, 2019ರಲ್ಲಿ 328, 2020ರಲ್ಲಿ 279, 2021ರಲ್ಲಿ 505, 2022ರಲ್ಲಿ 601, 2023ರಲ್ಲಿ 734 ಮತ್ತು 2024ರಲ್ಲಿ 745 ಕ್ರೈಸ್ತ ವಿರೋಧಿ ಹಿಂಸೆಗಳು ನಡೆದಿವೆ ಎಂದವರು ಹೇಳಿದ್ದಾರೆ. ಹಾಗೆಯೇ ರಾಜಕೀಯ ಪ್ರೇರಿತ ಮತಾಂತರ ವಿರೋಧಿ ಕಾಯ್ದೆಗಳು 12 ರಾಜ್ಯಗಳಲ್ಲಿ ಜಾರಿಯಾಗಿರುವುದನ್ನು ಕೂಡ ಅವರು ಪ್ರಶ್ನಿಸಿದ್ದಾರೆ. ಡಿಸೆಂಬರ್ 14ರಂದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ 74ನೇ ಪುಣ್ಯತಿಥಿಯಾಗಿತ್ತು. ಆದರೆ ಅವರ ಆಳೆತ್ತರದ ಪ್ರತಿಮೆಯನ್ನು ಗುಜರಾತಿನಲ್ಲಿ ನಿಲ್ಲಿಸಿದ್ದ ಬಿಜೆಪಿಗೆ ಈ ಬಾರಿ ಅವರ ನೆನಪಾಗಲಿಲ್ಲ. ಅವರ ನೆನಪಿನಲ್ಲಿ ಯಾವ ಕಾರ್ಯಕ್ರಮವನ್ನೂ ಮಾಡಲಿಲ್ಲ. ಪಟೇಲ್ ಅವರನ್ನು ತನ್ನ ರಾಜಕೀಯ ಲಾಭಕ್ಕಾಗಿ ಮಾತ್ರ ಬಿಜೆಪಿ ಬಳಸಿಕೊಂಡಿದೆ ಮತ್ತು ಬಳಸಿಕೊಳ್ಳುತ್ತಿದೆ ಅನ್ನುವುದಕ್ಕೆ ಇದನ್ನು ಆಧಾರವಾಗಿ ಮುಂದಿಡಲಾಗಿದೆ. ಪಟೇಲ್ ಅವರು ನೆಹರು ಅವರ ಜೊತೆಗೆ ಭಿನ್ನಾಭಿಪ್ರಾಯವನ್ನು ಹೊಂದಿದ್ದರು ಎಂಬ ಏಕೈಕ ಕಾರಣಕ್ಕಾಗಿ ಬಿಜೆಪಿ ಅವರನ್ನು ಬಳಸಿಕೊಳ್ಳುತ್ತಿದೆಯೇ ಹೊರತು ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯವೇನೂ ಇಲ್ಲ ಅನ್ನುವುದು ಇದರಿಂದ ಗೊತ್ತಾಗುತ್ತದೆ. ಪಟೇಲ್ ಅವರಿಗೆ ಮಹಾತ್ಮ ಗಾಂಧಿಯವರ ಜೊತೆ ಒಳ್ಳೆಯ ಸಂಬಂಧವಿತ್ತು. ಆರ್ಎಸ್ಎಸ್ ಅನ್ನು ನಿಷೇಧಿಸಿದ್ದೇ ಪಟೇಲ್. ರಾಷ್ಟ್ರೀಯ ನಾಯಕರನ್ನು ಬಳಸಿ ಎಸೆಯುವ ಬಿಜೆಪಿಯ ಮಾಮೂಲಿ ತಂತ್ರಕ್ಕೆ ಇದೀಗ ಪಟೇಲ್ ಅವರು ಕೂಡ ಬಲಿಯಾಗಿದ್ದಾರೆ ಎಂದು ಹೇಳಲಾಗಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ವಿರುದ್ಧ ಅಂತಾರಾಷ್ಟ್ರೀಯ ನ್ಯಾಯಾಲಯ ಹೊರಡಿಸಿರುವ ಅರೆಸ್ಟ್ ವಾರೆಂಟ್ ಫಲಬೀರತೊಡಗಿದೆ. ಹಿಟ್ಲರ್ನ ಬಂದಿಖಾನೆಯಾದ ಆಸ್ಟ್ರಿಚ್ನ ವಿಮೋಚನೆಯ 80ನೇ ವಾರ್ಷಿಕದಲ್ಲಿ ಭಾಗವಹಿಸಲು ಅವರು ಪೋಲೆಂಡ್ಗೆ ಹೋಗಬೇಕಾಗಿತ್ತು. ಆದರೆ ಎಲ್ಲಿ ತನ್ನನ್ನು ಬಂಧಿಸಲಾಗುತ್ತದೋ ಎಂಬ ಭೀತಿಯಿಂದಾಗಿ ಅವರು ಈ ಬಾರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿಲ್ಲ ಎಂದು ವರದಿಯಾಗಿದೆ. ಜನವರಿ 27 ಅಂತಾರಾಷ್ಟ್ರೀಯವಾಗಿ ಹಾಲೋಕಾಸ್ಟ್ ದಿನ ಎಂದು ಸ್ಮರಿಸಲಾಗುತ್ತದೆ. ಲಕ್ಷಾಂತರ ಮಂದಿಯನ್ನು ಸಾಯಿಸಲಾಗಿದೆ ಎಂದು ನಂಬಲಾಗುವ ಪೋಲೆಂಡಿನ ಆಸ್ಟ್ರಿಚ್ನಲ್ಲಿದ್ದ ಬಂದಿಖಾನೆಯನ್ನ 1945 ಜನವರಿ 27ರಂದು ರಷ್ಯ ಸೇನೆ ವಿಮೋಚನೆಗೊಳಿಸಿತ್ತು. ಈ ದಿನವನ್ನು ವಿಶ್ವಸಂಸ್ಥೆ ಮತ್ತು ಯುರೋಪಿಯನ್ ಯೂನಿಯನ್ ಹಾಲೋಕಾಸ್ಟ್ ದಿನವನ್ನಾಗಿ ಅಂಗೀಕರಿಸಿದೆ. ಯುದ್ಧಾಪರಾಧವನ್ನು ಆರೋಪಿಸಿ ನೆತನ್ಯಾಹು ಮತ್ತು ಇಸ್ರೇಲ್ನ ಮಾಜಿ ರಕ್ಷಣಾ ಸಚಿವ ಗ್ಯಾಲೆಂಟ್ ಅವರಿಗೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯವು ಅರೆಸ್ಟ್ ವಾರೆಂಟ್ ಅನ್ನು ಹೊರಡಿಸಿತ್ತು. ಈ ನ್ಯಾಯಾಲಯದ ಭಾಗವಾಗಿರುವ 120ಕ್ಕಿಂತಲೂ ಅಧಿಕ ರಾಷ್ಟ್ರಗಳ ಪೈಕಿ ಯಾವುದೇ ರಾಷ್ಟ್ರಕ್ಕೆ ನೆತನ್ಯಾಹು ಪ್ರವೇಶಿಸಿದರೂ ಅವರನ್ನು ಅರೆಸ್ಟ್ ಮಾಡಬೇಕಾಗಿದೆ. ಅಲ್ಲದೆ ನಮ್ಮ ರಾಷ್ಟ್ರಕ್ಕೆ ನೆತನ್ಯಾಹು ಪ್ರವೇಶಿಸಿದರೆ ಅವರನ್ನು ಬಂಧಿಸಿ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಒಪ್ಪಿಸುವುದಾಗಿ ಹಲವು ರಾಷ್ಟ್ರಗಳು ಈಗಾಗಲೇ ಘೋಷಿಸಿವೆ. ಈ 120 ರಾಷ್ಟ್ರಗಳ ಪೈಕಿ ಹೆಚ್ಚಿನ ರಾಷ್ಟ್ರಗಳು ಯುರೋಪಿಯನ್ ರಾಷ್ಟ್ರಗಳಾಗಿವೆ. ಪೋಲೆಂಡ್ ಕೂಡ ಯುರೋಪಿಯನ್ ಯೂನಿಯನ್ಗೆ ಸೇರಿದ್ದು, ಈ ಹಿನ್ನೆಲೆಯಲ್ಲಿ ಅವರು ಬಂಧನ ಭೀತಿಯಿಂದ ಹೋಗಲು ಹಿಂಜರಿಯಲಿದ್ದಾರೆ ಎಂದು ಹೇಳಲಾಗಿದೆ. ಇದೀಗ ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರವಾಗಿ ನೋಡುತ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.